ಈ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ವ್ಯಾಕರಣ ಅನ್ನೋದು ಭಾಷೆ ಮುಖಾಂತರ ದುರ್ಬಲರನ್ನ ತುಳಿಯುವಂತಹ ಒಂದು ಪ್ರಯತ್ನ ಹುನ್ನಾರ ನಡೆದಿರುವ ಕಾರಣಕ್ಕೋಸ್ಕರವಾಗಿ ವ್ಯಾಕರಣ ಯಾಕೆ ಬೇಕು? ಭಾಷೆಯಲ್ಲಿ ಅನಾಹುತ ಆಗಿದೆ ಅಂದ್ರೆ 26 ಅಕ್ಷರಗಳಿರುವಂತಹ ಇಂಗ್ಲಿಷ್ ಭಾಷೆ ಭಾರತಾದ್ಯಂತ 140 ಕೋಟಿ ಜನ ಎಷ್ಟು ಅದ್ಭುತವಾಗಿ ಪ್ರೀತಿಸ್ತಾರೆ. ಅಥವಾ ಭಾರತೀಯ ಭಾಷೆಯಲ್ಲಿ ವ್ಯಾಕರಣ ಅನ್ನೋದನ್ನ ತುರುಕಿ ಬಿಟ್ಟು 52 ಅಕ್ಷರಗಳು, ಅಯ್ಯಯ್ಯೋ, ಕಾಗುಣಿತ, ಸಂಧಿ, ಸಮಾಸ, ಈ ಭಾಷೆ ಸಾಮಾನ್ಯರಿಗೆ ಅರ್ಥವಾಗದ ರೀತಿಯಲ್ಲಿ ಶ್ರೇಣೀಕೃತ ವ್ಯವಸ್ಥೆಯ ಈ ಹುನ್ನಾರ ಏನಿದೆ, ಇದ್ರ ವಿರುದ್ಧ ನಾವು ಹೋರಾಡಲೇಬೇಕು, ಇದ್ರ ವಿರುದ್ಧ ನಾವು ಜಾಗೃತಗೊಳ್ಳಲೇಬೇಕು ಮತ್ತು ಸಮಾನ ಭಾಷಾ ವ್ಯವಸ್ಥೆಯನ್ನು ನಾವು ರೂಢಿಸಿಕೊಳ್ಳಬೇಕು. ನಮ್ಮದು ಸೆಕ್ಯುಲರ್ ದೇಶವಾದ್ರಿಂದ ನಾವು ಪಾಕಿಸ್ತಾನಿ ಭಾಷೆಯಲ್ಲಿ ಯಾವ ಥರ ವ್ಯಾಕರಣವನ್ನು ಬಳಸ್ತಾರೆ ನಮ್ಮ ಭಾಷೆಗೆ ಅಳವಡಿಸಿಕೊಳ್ಳುವಂಥದ್ದು ಸೂಕ್ತ. ಮತ್ತು ಕುಂಕುಮ, ಕೇಸರಿ ಎಲ್ಲ ಇಸ್ಲಾಮಿಕ್ ಕಂಟ್ರಿಯಿಂದನೇ ಬರೋದು. ಹಾಗಾಗಿ ವ್ಯಾಕರಣವನ್ನು ಕೂಡ ಅಲ್ಲಿ ತಗೊಂಡ್ರೆ ಪಕ್ಕಾ ಸೆಕ್ಯುಲರ್ ಅನ್ಸ್ಕೊಂಡ್ಬಿಡುತ್ತೆ ನಮ್ಮ ದೇಶ. ಪಾಕಿಸ್ತಾನ ಈಗಲೂ ನಾವು ಜಾಗೃತರಾಗಿಲ್ಲ ಅಂದರೆ ಈ ಶ್ರೇಣೀಕೃತ ವ್ಯವಸ್ಥೆ ಅನ್ನುವುದು ಏನಿದೆ, ಭಾಷೆಯಲ್ಲಿ ತುಳಿಯುವಂಥ ಪ್ರಯತ್ನ, ಎತ್ತರಕ್ಕೆ ಬೆಳೆಯೋದನ್ನು ಸಹಿಸಿಕೊಳ್ಳಲಾದಂಥ ಒಂದು ವರ್ಗ ಏನಿದೆ, ಈ ಶ್ರೇಣೀಕೃತ ವ್ಯವಸ್ಥೆ, ಈ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ನಾವು ಜಾಗೃತರಾಗಬೇಕಾಗಿದೆ, ನಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಬೇಕಾಗಿದೆ. ಹಾಗಾಗಿ ನಮ್ಮ ಈ ಶ್ರೇಣೀಕೃತ ವ್ಯವಸ್ಥೆಯನ್ನು ನಾವು ಹೊರಗಿಟ್ಟು ನಮ್ಮ ಸಂಸ್ಕೃತಿಯನ್ನು, ನಮ್ಮ ನೆಲೆಗಟ್ಟನ್ನು ಉಳಿಸಿಕೊಳ್ಳಬೇಕು ಅಂದರೆ ಈ ವ್ಯಾಕರಣವನ್ನು ಮುಂದಿನ ಶಿಕ್ಷಣ ಕ್ರಮದಲ್ಲಿ ಈ ವ್ಯಾಕರಣವನ್ನು ತೊರೆಯಬೇಕು. ಇಂಗ್ಲೀಷ್ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳಬೇಕು. ಇಂಗ್ಲೀಷ್ ಸಂಸ್ಕೃತಿ ಅನ್ನುವಂಥದ್ದು ನಮ್ಮದು ಸೆಕ್ಯುಲರ್ ರಾಷ್ಟ್ರ. ನಾವು ಈ ಸೆಕ್ಯುಲರ್ ಅನ್ನುವ ಮಂತ್ರವನ್ನೇನಿದೆ, ಈ ಮಂತ್ರ ಅನ್ನುವ ಪದವನ್ನು ತೆಗೆದುಹಾಕೊಳ್ಬೇಕು. ಈ ಸೆಕ್ಯುಲರ್ ಅನ್ನುವ ಪದ ಏನಿದೆ ಸ್ಲೋಗನ್ ಆಗಬೇಕು. ಸ್ಲೋಗನ್, ವೆರಿ ಗುಡ್ ವರ್ಡ್. ಕನ್ನಡಿಗರೆಲ್ಲರೂ ಜಾಗೃತವಾಗಿ ನಮ್ಮ ಈ ಜಾಗೃತ ಅವಸ್ಥೆಯಲ್ಲಿ ನಾವು ಕಂಡುಕೊಳ್ಬೇಕಾದಂಥ ವಿಷಯ ಏನು ಅಂದರೆ, ನಾವು ಈ ವ್ಯಾಕರಣ ಧಿಕ್ಕರಿಸಬೇಕು. ಆದಿ ಕಾಲದಲ್ಲಿ ಪಾಣಿನಿ, ಪುರೋಹಿತಶಾಹಿ, ಇದಕ್ಕೆ ಇದರ 17ನೇ ಶತಮಾನದಲ್ಲಿ ನಾಗೇಶ್ ಭಟ್. ನೋಡಿ ಎಷ್ಟು ವ್ಯವಸ್ಥಿತ ಹುನ್ನಾರ ಇದು. ಶತಮಾನಗಳಿಂದ ಹೇಗೆ ಅಂತ ದೌರ್ಜನ್ಯವನ್ನು ಖಂಡಿಸಿ ನಮಗೆ ಒಂದು ನಿಮಿಷ ಕಿವಿಲಿ ಹೇಳಿ, ಏನು ಫಂಡು ರಿಲೀಸ್ ಆಯ್ತಾ ಇಲ್ವಾ? ರಿಲೀಸ್ ಆಯಿತಾ? ಕ್ಯಾಶಾ, ಬ್ಯಾಂಕ್ ಟ್ರಾನ್ಸಾಕ್ಷನ್ನ? ಸರಿ. ಇಂಗ್ಲೀಷ್ ಬೇಕಾ ಅಥವಾ ಕ್ಲಿಷ್ಟವಾದ ವ್ಯಾಕರಣ ಇರೋ ಕನ್ನಡ ಬೇಕಾ? ಆಯ್ಕೆ ನಿಮಗೆ ಬಿಟ್ಟಿದ್ದು. ಸ್ವತಂತ್ರ ಭಾರತದಲ್ಲಿ ಒಂದು ಬ್ರಾಹ್ಮಣೀಕರಣದ ಪೌರೋಹಿತ್ಯಶಾಸ್ತ್ರೀಯದ ವ್ಯಾಕರಣವನ್ನು ನಾವು ಬಳಸ್ತೀವಿ ಅಂತಂದರೆ ಇದು ನಮ್ಮ ಆತ್ಮಾಭಿಮಾನದ ಪ್ರಶ್ನೆ. ನಾವೆಲ್ಲರೂ ಕೂಡ ಒಂದು ಹೊಸ ವ್ಯಾಕರಣವನ್ನು ಕಂಡುಹಿಡಿಯುವಂಥ ಪ್ರಯತ್ನ ಮಾಡಬೇಕು. ನಮ್ಮ ಅಸ್ಮಿತೆಯ ಪ್ರಶ್ನೆ. ಇಂಗ್ಲೀಷ್ ನಮಗೆ ಬೇಕಾ? 52 ಅಕ್ಷರ, ಛಂದಸ್ಸು, ರಗಳೆ, ಕಾಗುಣಿತ, ಇಷ್ಟೆಲ್ಲ ಕನ್ನಡ ಬೇಕಾ? ನೀವು ಡಿಸೈಡ್ ಮಾಡಿ. ಆರಾಮಾಗಿರ್ಬೇಕ್ರಿ, ಟೆನ್ಷನ್ ಇರಬಾರ್ದು. ಈ ಛಂದಸ್ಸು, ವ್ಯಾಕರಣ ಯಾಕ್ರಿ ಬೇಕದು? ಎಷ್ಟು ಆರಾಮಾಗಿ ಇಂಗ್ಲೀಷಲ್ಲಿ ನಿಮ್ಗಲ್ಲಿ ವ್ಯಾಕರಣ ಬೇಕಾ? ಶೇಕ್ಸ್ಪಿಯರ್ ಏನು ವ್ಯಾಕರಣ ಬರೆದಿದ್ದಾರೆ. ಬರ್ನಾಡ್ ಶಾನ ಹೇಳ್ತಾನೆ ಇಂಗ್ಲೀಷು ಒಂದು ಇದಲ್ಲ ಅಂತೇಳಿ. ಅಂದರೆ ಬರ್ನಾಡ್ ಶಾ ಗ್ರೇಟು, ಇಂಗ್ಲೀಷ್ ಸರಿ ಇಲ್ಲ ಅಂತ ಹೇಳ್ತಾ ಇಲ್ಲ. ಅಂದರೆ ಈ ರಿಸ್ಟ್ರಿಕ್ಷನ್ ಇಲ್ಲ. ನಿಮಗೆ ಇಲ್ಲಿ ಒಂದು ಹಾಡು ಹಾಡಬೇಕು ಅಂದರೆ ಅಲ್ಲಿ ಶಾಸ್ತ್ರ ಕೇಳ್ತದೆ, ಛಂದಸ್ ಕೇಳ್ತದೆ, ಗುರು ಲಘು. ಒಯ್ಯಪ್ಪ, ಈ ಗುರು ಲಘು ಇದನ್ನೆಲ್ಲ ಹಾಕೊಂಡು ಕೂತ್ಕೊಂಡು ಯಾಕ್ರಿ ಬೇಕು ಇವೆಲ್ಲ? ಇಂಗ್ಲೀಷ್ನಲ್ಲಿ ನೋಡಿ, ಇನ್ನು ಕಂಪೋಸ್ ಇವೆಲ್ಲ ಏನಿಲ್ಲ. ಇರೋದು ಒಂದು 3-4 ರಾಗ, ಒಂದು ಕೂಗೋದು, ಒಂದು ಬೊಗಳೋದು, ಎಷ್ಟು ಆರಾಮಾಗಿರ್ತದೆ. ಒಂದು ಉಚ್ಚಾರ, ಒಂದು ಮಾತ್ರೆ ಗಣ ವ್ಯತ್ಯಾಸ ಆಯಿತು ಅಂದರೆ ಇವ್ರದ್ದು ರಗಳೆ ಶುರುವಾಯಿತು. ಯಾಕೆ? ಪೌರೋಹಿತಶಾಹಿ. ಎಷ್ಟು ಆರಾಮಲ್ವಾ? ಇದಕ್ಕಿಂತ ಬೇಕಂದ್ರೆ ಸಂಗೀತ, ಕೂಗು, ಓಡು, ನಡಿ, ನಿಲ್ಲು, ಜಂಪು, ಹಾರು, ಮಾತಾಡು, ರಂಗಭೂಮಿ ಮುಗಿದೋಯ್ತು. ನೀವು ನೋಡಿ, ನೀವು ಯಾವುದೇ ಈಗ 70-80 ದಶಕದ ನಂತರದ ನೀವು ರಂಗಭೂಮಿಯ ಮಾಡರ್ನ್ ಥಿಯೇಟ್ರು, ಅಲ್ಟ್ರಾ ಮಾಡರ್ನ್ ಥಿಯೇಟ್ರ್ ಏನಿದೆ, ಅದರ ಭಾಷೆ, ಪ್ರಯೋಗ, ಅದರ ಉದ್ದೇಶ, ಅವುಗಳೆಲ್ಲದನ್ನು ನಿಮಗೀಗ ಬೇಕಾದಷ್ಟು ನಾಟಕಗಳು ಯೂಟ್ಯೂಬ್ ಚಾನಲ್ಗಳಲ್ಲಿ ಬೇಕಾದ ಕಡೆ ಸಿಗುತ್ತೆ. ನಾನು ಹೇಳೋದನ್ನು ನೀವು ಗಮನದಲ್ಲಿ ಇಟ್ಕೊಂಡು ವಾಚ್ ಮಾಡಿ. ಒಂದೇ ಪ್ಯಾಟ್ರನ್,
ನೀವು ದೇಶದ ಯಾವುದೇ ನಾಟನ್ನು ತಗೊಂಡ್ರೂ ಕೂಡ ಒಂದೇ ಮೂಮೆಂಟ್ ಸ್ಟೈಲು, ಒಂದೇ ಬ್ಲಾಕಿಂಗ್ ಸ್ಟೈಲು, ಒಂದೇ ಮಾತಾಡುವ ಶೈಲಿ, ಒಂದೇ ಆಂಗಿಕ ಎಲ್ಲವೂ ಕೂಡ ಇಂಥ ಒಂದು ದರಿದ್ರಗೆಟ್ಟ ರಂಗಭೂಮಿ ಸಂಸ್ಕೃತಿ ಇದೆಯಲ್ಲ, ಇದು ರಿಯಲಿ ಗ್ರೇಟ್. ನಾವು ಅದನ್ನು ಭಾರತ ದೇಶದವರಾಗಿ ಆ ಪಾರಂಪರಿಕ ಸಾಂಸ್ಕೃತಿಕ ಇದನ್ನು ಇಟ್ಕೊಂಡವರು ನಾವು ಹೆಮ್ಮೆ ಪಟ್ಟು ಇವತ್ತು ನಾವು ಕಲಿತಿದ್ದೀವಿ. ನಾವು ಯಾವ ಮಟ್ಟಕ್ಕೆ ಬಂದಿದ್ದೀವಿ, ನಮ್ಮ ಹಣೆ ಬರ ಏನು ಅಂತಂದರೆ, ನಮಗೆ ಬಡವರು ಹೇಳ್ಕೊಳ್ಳೋದು, ನಮ್ಮದು ಬಡತನ ಹೇಳ್ಕೋದು, ನಾವು ಕಷ್ಟ ಹೇಳ್ಕೊಳ್ಳೋದು, ನಾವು ದರಿದ್ರರು, ದರಿದ್ರರು, ನಮಗೇನೂ ಶಕ್ತಿ ಇಲ್ಲ, ನಾವು ಹೀನಾಯ್ತಿದ್ದೀವಿ ಅಂತ ಹೇಳ್ಕೊಳ್ಳೋದು ನಮಗೆ ಸಬ್ಜೆಕ್ಟು. ನಮಗೆ ಅದು ಭಾಳ ಹೆಮ್ಮೆ ವಿಷಯ ಆಗಿದೆ. ನೀವು ಗೌರ್ಮೆಂಟ್ ಸ್ಕೂಲ್ ತೊಗೊಳ್ಳಿ ಅಥವಾ ಇನ್ಯಾವುದೇ ತೊಗೊಳ್ಳಿ, ಅಯ್ಯೋ ನಾವು ಬಡವರು, ನಾವು ಕಷ್ಟಪಡ್ತಿದ್ದೀವಿ, ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ಈ ಗೋಳಿಡುವ ಸಂಸ್ಕೃತಿಯನ್ನು ನಾವು ಮಕ್ಕಳಿಗೆ ಕಲಿಸ್ತಿದ್ದೀವಿ ಅಂತಂದರೆ ವಿಚಾರ ಮಾಡಿ ನಮ್ಮ ಸಾಂಸ್ಕೃತಿಕ ದಾರಿದ್ರ್ಯ ಯಾವ ಮಟ್ಟಿಗಿದೆ ಅಂತ ಹೇಳಿದ್ವಿ. ಅದನ್ನೇ ನಾವು ಹೆಮ್ಮೆ ಅಂದ್ಕೊಂಡಿದ್ದೀವಿ. ನಿಮ್ಮ ಬಿಲೀವ್ ಇಟ್ ಆರ್ ನಾಟ್, ಇವತ್ತು ನೀವು ಗೌರ್ಮೆಂಟ್ ಸ್ಕೂಲ್ ಟೀಚರ್ಗಳು ನೋಡಿ ಏನಾದ್ರು ಐಟಮ್ ಕೇಳಕ್ಕೆ ಬರ್ತಾರೆ, ಹೆಂಗೆ ಕೇಳಕ್ಕೆ ಬರ್ತಾರೆ ಅಂದರೆ, ಅಯ್ಯೋ ನಮ್ಮ ಮಕ್ಕಳು ಬಡವರು, ನಮ್ಮ ಮಕ್ಕಳು ದುಡ್ಡು ಕೊಡೋ ಸ್ಥಿತಿಯಲ್ಲಿಲ್ಲ, ನಮ್ಮ ಮಕ್ಕಳು ಹೆಂಗೆ ಕಲಿಸ್ತಾ ಇದ್ದೀರಿ ಮಕ್ಕಳನ್ನ ಅಂತಂದರೆ, ಭಿಕ್ಷೆ ಬೇಡೋ ಸಂಸ್ಕೃತಿಯನ್ನು ನೀವು ಕಲಿಸ್ತಾ ಇರೋದು. ಇವತ್ತಿನ ಈ ಗ್ಯಾರಂಟಿ ವ್ಯವಸ್ಥೆ ಅನ್ನೋದೇನಿದೆ, ನಮ್ಮ ಜನಗಳಿಗೆ ತಿನ್ನಕ್ಕೆ ದುಡ್ಡಿಲ್ಲ, ನಾವು ಬಡತನದಲ್ಲಿದ್ದೀವಿ, ನಾವು ಸರ್ಕಾರ ದುಡ್ಡು ಕೊಟ್ಟರೆ ಅವ್ರು ಬದುಕೋದು ಅನ್ನೋದನ್ನು ಪ್ರಮೋಟ್ ಮಾಡ್ತಿದ್ದೀರಿ ಅಂದರೆ, ನೀವು ಜನಗಳನ್ನು ಬಡತನದಿಂದ ಮುಕ್ತಗೊಳಿಸ್ತಾ ಇಲ್ಲ, ಅವ್ರನ್ನ ಇನ್ನೂ ದರಿದ್ರ ಮಾನಸಿಕ ಸ್ಥಿತಿಗೆ, ಅಂದರೆ ನಾವು ಆ ಬಡತನ ಇದ್ದರೆ ನಾವು ಊಟ ತಿಂತೀವಿ ಅನ್ನೋ ಮಾನಸಿಕ ಸ್ಥಿತಿಗೆ ನೀವು ತಲುಪ್ತೀವಿ ಅನ್ನುವ ಕನಿಷ್ಠ ಜ್ಞಾನ ನಿಮಗಿಲ್ಲ. ಅಂದರೆ ವ್ಯಾಕರಣ ಮುಕ್ತ ಭಾಷೆಯನ್ನು ನಾವು ರೂಢಿಸಿಕೊಳ್ಳಬೇಕಂದಂಥ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಈ ಪುರೋಹಿತಶಾಹಿ, ಬ್ರಾಹ್ಮಣಶಾಹಿ, ಈ ಬ್ರಾಹ್ಮಣೀಕರಣದಿಂದ ಮುಕ್ತವಾಗಬೇಕು ಅಂದರೆ, ಯಾಕೆಂದರೆ ಇದು ನಮ್ಮ ಆತ್ಮಾಭಿಮಾನದ ಪ್ರಶ್ನೆ. ಹಾಗಾಗಿ ನಾವು ವ್ಯಾಕರಣ ಬಿಟ್ಟು ನಮ್ಮ ಭಾಷೆಯನ್ನು ನಾವು ರೂಢಿಸಿಕೊಳ್ಳಬೇಕಾದ ಅಗತ್ಯ ಇದೆ ಮಿತ್ರರೇ. ವ್ಯಾಕರಣ ಬೇಡ, ವ್ಯಾಕರಣಕ್ಕೆ ಧಿಕ್ಕಾರ. ಪಾಣಿನಿ ವ್ಯಾಕರಣ ಬೇಡ, ನಾಗೇಶ ಭಟ್ರ ವ್ಯಾಕರಣ ಬೇಡ. ನಾವು ಸ್ವತಂತ್ರವಾದ ಒಂದು ವ್ಯಾಕರಣವನ್ನು ಸೃಷ್ಟಿ ಮಾಡಿ ನಮ್ಮ ಅಸ್ತಿತ್ವವನ್ನು ನಾವು ಹುಟ್ಟು ಹಾಕುವಂಥ ಪ್ರಯತ್ನವನ್ನು ನಾವು ಯಾಕೆ ಮಾಡಬಾರ್ದು? ಪ್ರೊಫೆಸರ್ ಭಗವಾನ್ ಪ್ರಕಾಶ್ ರಾಜರವರ ಮೊರೆ ನಾವು ಅವ್ರ ಹತ್ರ ಈ ವ್ಯಾಕರಣ ವಿರುದ್ಧವಾಗಿ ಯಾಕೆ ಹೋರಾಟ ಮಾಡಬಾರ್ದು ಅನ್ನೋದು ನಮ್ಮ ಪ್ರಶ್ನೆಯಾಗಿದೆ ಮಿತ್ರರೇ. ದರಿದ್ರ ಮಾನಸಿಕ ಸ್ಥಿತಿಯನ್ನು ಹೊಂದಿದ್ದೀರಿ ಅನ್ನೋದನ್ನು ಅರ್ಥ ಮಾಡ್ಕೊಂಬಿಟ್ಟು, ಮಿತ್ರರೇ, ನಿಮಗೆ ಈ ಬಗ್ಗೆ ನಿಮಗೆ ಅನ್ನಿಸುತ್ತೆ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.